ಆಪರೇಷನ್ ರಿಲೇಟೆಡ್ ಆಗಿ ಮಾಹಿತಿಗಳಿಲ್ಲ. ಆದ್ರೆ ದರ್ಶನ್ ಅವರು ಮತ್ತೆ ಚಿಕಿತ್ಸೆಯನ್ನ ಮುಂದುವರಿಸುತ್ತಾರೆ. ಮನೆಯ ಬದಲಾಗಿ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ. ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಜಾಮೀನು ಪ್ರಕ್ರಿಯೆ ಕೆಲವೊಂದು ಷರತ್ತುಗಳಿತ್ತು. ಆ ಪ್ರಕ್ರಿಯೆಗಳನ್ನ ಮುಗಿಸಿ ಕೋರ್ಟಿನಿಂದ ನೇರವಾಗಿನೇ ಮತ್ತೆ ಆಸ್ಪತ್ರೆಗೆ ಪಯಣವನ್ನ ಮುಂದುವರಿಸಿದ್ದಾರೆ. ಈ ಮೂಲಕವಾಗಿ ಮತ್ತೆ ಚಿಕಿತ್ಸೆಯನ್ನ ಮುಂದುವರಿಸಲಿದ್ದಾರೆ. ಯಾಕಂದ್ರೆ ದರ್ಶನ್ಗೆ ಆ ರೀತಿಯಾದಂತಹ ಗಂಭೀರ ಸಮಸ್ಯೆ ಇದೆ ಅಂತ ಸ್ವತಃ ದರ್ಶನ್ ಪರ ವಕೀಲರೇ ಹೇಳಿದ್ರು. ಆಪರೇಷನ್ ಆಗ್ಲೇಬೇಕು, ಇಲ್ಲಾಂದ್ರೆ ನಡೀಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ದರ್ಶನ್ ಅವ್ರನ್ನ ಗಮನಿಸೋದಾದ್ರೆ ಅವರು ನಡೆಯುವಾಗ್ಲೂ ಕೂಡ ಕುಂಟುತ್ತಾನೆ, ಆ ನೋವು ಅವರ ನಡೆಯೋದ್ರಲ್ಲೂ ಕೂಡ ಕಾಣಿಸ್ತಿತ್ತು. ಹಾಗಾಗಿ ಮತ್ತೆ ಕೋರ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮುಗಿಸಿ ಆಸ್ಪತ್ರೆಗೆ ದರ್ಶನ್ ಅವರು ಹೋಗ್ತಿದ್ದಾರೆ. ಶ್ಯೂರಿಟಿಯ ವಿಚಾರ ಇರುವಂತ ಎಲ್ಲವನ್ನ ಮುಗಿಸಿದ್ದಾರೆ. ಇನ್ನು ಏವನ್ನ ಪವಿತ್ರ ಗೌಡಗೂ ಕೂಡ ಇವತ್ತು ಶ್ಯೂರಿಟಿಯ ನೀಡಿದ್ರು. ಅವರ ಆತ್ಮೀಯರಾಗಿರುವಂತಹ ಮನೀಶ್ ರಿಂದ ಶ್ಯೂರಿಟಿಯನ್ನ ಪಡೆಯಲಾಗಿತ್ತು. ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿಯನ್ನ ನೀಡಲಾಗಿತ್ತು. ಹಾಗಾಗಿ ಪವಿತ್ರ ಗೌಡ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಗಳಿದೆ. ಯಾಕಂತಂದ್ರೆ ಪವಿತ್ರ ಗೌಡ ಈ ಪ್ರಕರಣ ಏವನ್ ಆರೋಪಿನೇ ಪವಿತ್ರ ಗೌಡ ಅವರು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಮಾಡಿದ್ದು ಪವಿತ್ರ ಗೌಡಗೆ ಅಲ್ಲಿಂದ ಶುರುವಾಗಿದ್ದು. ಫೆಬ್ರವರಿ ತಿಂಗಳಲ್ಲಿ ಶುರುವಾಗಿರುವಂತಹ ಪ್ರಕ್ರಿಯೆ ಜೂನ್ 11ರಂದು ದರ್ಶನ್ ಅವರ ಅರೆಸ್ಟ್. ಅದಾದ್ಮೇಲೆ ದರ್ಶನ್ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ. ವಿಚಾರಣಾಧೀನ ಕೈದಿ ಆಗಿದ್ರು. ಅಲ್ಲಿಂದ ಬಳ್ಳಾರಿ ಶಿಫ್ಟ್ ಆಗ್ತಾರೆ. ಅದಾದ್ಮೇಲೆ ಮಧ್ಯಂತರ ಜಾಮೀನನ್ನ ಪಡೆದು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಇದೇ ಹೊತ್ತಿನಲ್ಲಿ ಅವರಿಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಕೋರ್ಟ್ ನೀಡಿತ್ತು. ಇನ್ನು ಈ ಮಧ್ಯಂತರ ಜಾಮೀನಿನ ವಿಚಾರವೂ ಕೂಡ ಸಾಕಷ್ಟು ಗೊಂದಲವನ್ನ ಶುರು ಮಾಡಿತ್ತು. ಅದುವೇ ದರ್ಶನ್ ಅವರಿಗೆ ಯಾಕಿನ ಸರ್ಜರಿ ಆಗಿಲ್ಲ ಅನ್ನುವಂತ ವಿಚಾರ. ಇದಾದ ಮೇಲೆ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದವನ್ನ ಮಾಡಿದ್ರು. ನ್ಯಾಯಮೂರ್ತಿಯಾದ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದ ಮುಂದೆ ಸಾಕಷ್ಟು ಪ್ರಬಲವಾಗಿ ವಾದವನ್ನ ಮಾಡಿದ್ರು. ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಅಂಶಗಳಲ್ಲಿ ಏನೇ ಹೊಡಿತಾ ಇದೆ, ಲೋಪದೋಷಗಳು ಇದೆ ಅಂತ ಅವೆಲ್ಲ ವಿಚಾರವನ್ನ ಕೋರ್ಟ್ ಮುಂದೆ ಇಟ್ಟಿದ್ರು ದರ್ಶನ್ ಪರ ವಕೀಲರು. ಅದಾದ ಮೇಲೆ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಸದ್ಯ ಇವತ್ತು ದರ್ಶನ್ ಅವರು ಮನೆಗೆ ಹೋಗ್ತಾರೆ ಅನ್ನುವಂತ ಸಾಕಷ್ಟು ನಿರೀಕ್ಷೆ ಇತ್ತು. ಇಲ್ಲ, ದರ್ಶನ್ ಅವರು ಮತ್ತೆ ಕೋರ್ಟಿಗೆ ತೆರಳಿ ಅಲ್ಲಿ ಇರುವಂತಹ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಮತ್ತೆ ಮನೆಯ ಬದಲಾಗಿ ಆಸ್ಪತ್ರೆಗೆ ಹೋಗ್ತಿದ್ದಾರೆ. ಕೋರ್ಟ್ನಿಂದ ಆಸ್ಪತ್ರೆಗೆ ದರ್ಶನ್ ಅವರು ತಲುಪಿದ್ದಾರೆ. ಕೋರ್ಟಿನಿಂದ ಆಸ್ಪತ್ರೆಗೆ ತಲುಪಿದ್ದಾರೆ ನಟ ದರ್ಶನ್ ಅವರು. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ ತಲುಪಿದ್ದಾರೆ. ಕೋರ್ಟಿನಿಂದ ನೇರವಾಗಿಯೇ ಆಸ್ಪತ್ರೆಗೆ ಬಂದಿಳಿದಿದ್ದಾರೆ ದರ್ಶನ್ ಅವರು. ದರ್ಶನ್ಗೆ ಸಹೋದರ ದಿನಕರ್ ಮತ್ತು ನಟ ಧನ್ವೀರ್ ಸಾಥ್ನ ಕೊಟ್ಟಿದ್ದಾರೆ. ಕೋರ್ಟಿನಿಂದ ಆಸ್ಪತ್ರೆಗೆ ಈಗ ನಟ ದರ್ಶನ್ ಅವರು ತಲುಪಿದ್ದಾರೆ. ದರ್ಶನ್ ಅವರು ಮನೆಗೆ ಹೋಗ್ತಾರಾ ಇಲ್ವಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿತ್ತು. ಇಲ್ಲ, ಕೋರ್ಟಿನಿಂದ ಆಸ್ಪತ್ರೆಗೆ ತಲುಪಿದ್ದಾರೆ ನಟ ದರ್ಶನ್ ಅವರು. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಇನ್ನು ದರ್ಶನ್ ಅವರಿಗೆ ಎಲ್ಲಾ ಪ್ರಕ್ರಿಯೆಗಳ ಹೊತ್ತಿನಲ್ಲಿ ಸಾಥನ ಕೊಟ್ಟಿದ್ದಾರೆ ಸಹೋದರ ದಿನಕರ್ ಮತ್ತು ನಟ ಧನ್ವೀರ್ ಅವರು. ಈಗ ಕೋರ್ಟಿನಿಂದ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಸಿಟಿ ಕೋರ್ಟ್ನಿಂದ ನೇರವಾಗಿಯೇ ಆಸ್ಪತ್ರೆಗೆ ಈಗ ದರ್ಶನ್ ಅವರು ಬಂದಿದ್ದಾರೆ. ಕೋರ್ಟಿನಿಂದ ಆಸ್ಪತ್ರೆಗೆ ತಲುಪಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಅನ್ನ ಪಡ್ಕೊಂಡು ಮನೆಗೆ ಹೋಗ್ತಾರೆ ಅನ್ನುವಂಥದ್ದಿತ್ತು. ಇಲ್ಲ, ದರ್ಶನ್ ಅವರು ಕೋರ್ಟಿಗೆ ಹೋಗಿ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ನೇರವಾಗಿಯೇ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಈಗ ಇವೆಲ್ಲ ಪ್ರಕ್ರಿಯೆ ಹೊತ್ತಿನಲ್ಲಿ ದರ್ಶನ್ ಅವರ ಸಹೋದರ ದಿನಕರ್ ಮತ್ತು ನಟ ಧನ್ವೀರ್ ಸಾಥ್ನ ಕೊಟ್ಟಿದ್ದಾರೆ. ಇನ್ನು ನಟ ಧನ್ವೀರ್ ಈ ಪ್ರಕರಣದಲ್ಲಿ ಆರಂಭದಲ್ಲೂ ಕೂಡ ದರ್ಶನ್ ಅವರಿಗೆ ಆಸ್ಪತ್ರೆಯ ಹೊತ್ನಲ್ಲೂ ಕೂಡ ಏನು ಜೈಲಿನಲ್ಲಿರುವಂತಹ ಹೊತ್ನಲ್ಲೂ ಕೂಡ ಭೇಟಿ ಮಾಡ್ತಾ ಇದ್ರು. ಈಗಲೂ ಕೂಡ ದರ್ಶನ್ ಅವರಿಗೆ ಜಾಮೀನು ಪ್ರಕ್ರಿಯೆ ಹೊತ್ನಲ್ಲಿ ಸಾಥನ್ನ ನೀಡಿದ್ದಾರೆ. ನಟ ದಿನಕರ್ ಇರುವಂತದ್ದು, ಹಾಗೆ ಜೊತೆಯಲ್ಲಿ ನಟ ಧನ್ವೀರ್ ಕೂಡ ಸಾಥನ ನೀಡಿದ್ದಾರೆ. ಸಹೋದರರು ಇದ್ದಾರೆ, ಹಾಗೆ ಧನ್ವೀರ್ ಇದ್ದಾರೆ. ಸೊ ಹಾಗಾಗಿ ದರ್ಶನ್ ಅವರೀಗ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯನ್ನ ತಲುಪಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿ ನಟ ದರ್ಶನ್ ಇದ್ದಾರೆ. ಈಗ ಸದ್ಯ ದರ್ಶನ್ ಅವರು ಕೋರ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಕೋರ್ಟ್ನಿಂದ ನೇರವಾಗಿಯೇ ಆಸ್ಪತ್ರೆಗೆ ಬಂದಿದ್ದಾರೆ. ಮನೆಯ ಬದಲಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ ದರ್ಶನ್ ಅವರು. ಮತ್ತೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸ್ತಾರೆ. ಆದ್ರೆ ಇನ್ನೂ ಕೂಡ ಯಾವಾಗ ಆಪರೇಷನ್ಗೆ ಡೇಟ್ ಇನ್ನೂ ಕೂಡ ನಿಗದಿ ಆಗಿಲ್ಲ. ಈಗ ಸದ್ಯ ಮತ್ತೆ ಸಿಟಿ ಸಿವಿಲ್ ಕೋರ್ಟ್ನಿಂದ ನೇರವಾಗಿಯೇ ಆಸ್ಪತ್ರೆಯತ್ತ ನಟ ದರ್ಶನ್ ಅವರು ತಲುಪಿದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕಾಗಿದ್ದಲೂ ಕೂಡ ದರ್ಶನ್ ಅವರು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಫಿಸಿಯೋಥೆರಪಿ ಚಿಕಿತ್ಸೆಗೆ
ಇತ್ತು. ಯಾಕಂತಂದ್ರೆ ದರ್ಶನ್ ಅವರಿಗೆ ತುರ್ತು ಪರಿಸ್ಥಿತಿ ಇತ್ತು, ಬೆನ್ನು ನೋವಿನ ಕಾರಣದಿಂದಾಗಿ ಎಲ್ಲಾ ರೀತಿಯಾದಂತಹ ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನೋದು ಕೂಡ ಆ ವಿಚಾರವನ್ನ ಹೇಳಿದ್ರು. ಅದರ ಆಧಾರದ ಮೇಲೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು. ಈಗ ಅದೇ ವಿಚಾರವಾಗಿ ಅಂದಿನಿಂದಲೂ ಕೂಡ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ಇಂದು ಕೋರ್ಟಿಗೆ ತೆರಳಿ ಜಾಮೀನು ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ, ದರ್ಶನ್ ಪರ ವಕೀಲರು ಇದ್ರು, ಇವೆಲ್ಲವನ್ನ ಮುಗಿಸಿ ನೇರವಾಗಿ ಈಗ ಆಸ್ಪತ್ರೆಗೆ ಬಂದು ತಲುಪಿದ್ದಾರೆ ದರ್ಶನ್ ಅವರು. ಇನ್ನು ನನಗೆ ಸಹೋದರ ದಿನಕರ್ ಮತ್ತು ನಟ ಧನ್ವೀರ್ ಸಾಥನ್ನ ಕೊಟ್ಟಿದ್ದಾರೆ. ಕೋರ್ಟಿನಿಂದ ಆಸ್ಪತ್ರೆಗೆ ತಲುಪಿದ್ದಾರೆ ದರ್ಶನ್ ಅವರು. ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದ A2 ಆರೋಪಿ. ಕೊಲೆಯ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ವಾಸ ಮಾಡಿದ್ರು, ವಿಚಾರಣಾಧೀನಾಗಿ ಜೈಲಿನಲ್ಲಿದ್ರು. ಇವೆಲ್ಲದರ ನಂತರ ಆಸ್ಪತ್ರೆಗೆ ಸೇರ್ತಾರೆ ಆರೋಗ್ಯ ಸಮಸ್ಯೆ ಬಂದಾದ ಮೇಲೆ. ಈಗ ಇವತ್ತು ಕೋರ್ಟಿನಲ್ಲಿ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ, ಇನ್ನು ದರ್ಶನ್ ಪರ ವಕೀಲರು ಇವತ್ತು ಕೂಡ ಅವರಿಗೆ ಪಾಸ್ಪೋರ್ಟ್ ಅನ್ನ ನೀಡುವ ವಿಚಾರವಾಗಿ ಮನವಿಯನ್ನ ಕೂಡ ಮಾಡಿದ್ರು. ಪಾಸ್ಪೋರ್ಟ್ ಅನ್ನ ಮರಳಿಸುವಂತೆ ವಕೀಲರು ಮನವಿಯನ್ನ ಕೂಡ ಮಾಡಿದ್ರು. ಇವತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಇವೆಲ್ಲ ಕ್ರಿಯೆಗಳನ್ನ ಮುಗಿಸಿ, ಸಹಿ ಹಾಕಿರುವಂತಹ ವಿಚಾರವೆಲ್ಲವನ್ನ ಮುಗಿಸಿ ಕೆಂಗೇರಿಯ BGS ಆಸ್ಪತ್ರೆಯನ್ನ ತಲುಪಿದ್ದಾರೆ. ಕೋರ್ಟಿನಿಂದ ನೇರವಾಗಿ ಆಸ್ಪತ್ರೆಗೆ ಬಂದಿದ್ದಾರೆ ದರ್ಶನ್ ಅವರು. ಇನ್ನು ಎಲ್ಲ ಪ್ರಕ್ರಿಯೆಗಳಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವಿಚಾರ, ಇನ್ನು ಅವರಿಗೆ ಕೋರ್ಟಿಗೆ ಹೋಗುವಂತ ವಿಚಾರ, ಎಲ್ಲದರಲ್ಲೂ ಕೂಡ ದರ್ಶನ್ ಅವರ ಬೆನ್ನು ಹಿಂದೆ ಅವರಿಗೆ ಬಹಳ ಸಾಥನ್ನ ಕೊಟ್ಟಂತವರು ದರ್ಶನ್ ಅವರ ಸಹೋದರ ದಿನಕರ್ ಮತ್ತು ನಟ ಧನ್ವೀರ್ ಅವರಿದ್ರು. ಹೀಗಾಗಿ ಈಗ ಆಸ್ಪತ್ರೆಯನ್ನ ತಲುಪಿದ್ದಾರೆ ದರ್ಶನ್ ಅವರು. ಕೆಂಗೇರಿಯ BGS ಆಸ್ಪತ್ರೆ, ಇಲ್ಲೇ ಚಿಕಿತ್ಸೆಯನ್ನ ಪಡ್ತಾ ಇದ್ರು. ಆದ್ರೆ ಇನ್ನು ಅವರ ಆಪರೇಷನ್ ಡೇಟ್ ಯಾವಾಗ ಏನು ಅನ್ನುವಂಥದ್ದು ಕೂಡ ನಿಗದಿ ಆಗಿಲ್ಲ. ಸೊ ಹಾಗಾಗಿ ದರ್ಶನ್ ಅವರು ಆಸ್ಪತ್ರೆಯನ್ನ ತಲುಪಿದ್ದಾರೆ. ಅಂದ್ರೆ ದರ್ಶನ್ ಅವರು ಇವತ್ತು ಡಿಸ್ಚಾರ್ಜ್ ಆದ್ರು, ಮನೆಗೆ ಹೋಗ್ತಾರೆ, ಈ ಎಲ್ಲ ಜೈಲು ವಾಸಗಳನ್ನೆಲ್ಲ ಮುಗಿಸ್ತಾರೆ ಅನ್ನುವಂತ ಇತ್ತು. ಇಲ್ಲ, ದರ್ಶನ್ ಅವರು ಸೀದಾ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ನಲ್ಲಿ ಎಲ್ಲಾ ರೀತಿಯಾದಂತಹ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ನೇರವಾಗಿನೇ ಕೆಂಗೇರಿಯ BGS ಆಸ್ಪತ್ರೆಯನ್ನ ತಲುಪಿದ್ದಾರೆ. ಕೋರ್ಟಿನಿಂದ ನೇರವಾಗಿ ಆಸ್ಪತ್ರೆಗೆ ಬಂದಿದ್ದಾರೆ ದರ್ಶನ್ ಅವರು. ದರ್ಶನ್ಗೆ ಎಲ್ಲ ಪ್ರಕ್ರಿಯೆಗಳ ಹೊತ್ನಲ್ಲಿ ಆರಂಭದಿಂದಲೂ ಕೂಡ ದರ್ಶನ್ ಅವರಿಗೆ ಸಾಥನ್ನ ಕೊಡ್ತಾ ಇದ್ರು ಸಹೋದರ ದಿನಕರ್, ಇನ್ನು ನಟ ಧನ್ವೀರ್ ಇದ್ರು. ಈಗ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ಕೋರ್ಟಿನಿಂದ ಆಸ್ಪತ್ರೆಯನ್ನ ತಲುಪಿದ್ದಾರೆ ದರ್ಶನ್. ಇನ್ನು ಈ ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ ದರ್ಶನ್ ಪರ ವಕೀಲ CV ನಾಗೇಶ್ವರ್ ಅವರು ಪ್ರಬಲವಾಗಿ ವಾದವನ್ನ ಮಾಡಿದ್ರು. ಎಲ್ಲವನ್ನ ಮಾಡಿ ಇವೆಲ್ಲವನ್ನ ಆಧರಿಸಿ, ಅಂದ್ರೆ ಬಹಳ ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಅನ್ನ ನೀಡಲಾಗಿತ್ತು. ಬೆಂಗಳೂರಿನ ಕ್ರೈಮ್ ಹಿಸ್ಟರಿಯಲ್ಲಿ ಅತಿ ದೊಡ್ಡ, ಯಾಕಂದ್ರೆ 5,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ದರ್ಶನ್ ಅವರ ಪ್ರಕರಣ ಕೊಟ್ಟಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಬ್ಮಿಟ್ ಮಾಡಿದ್ರು. ಅದಾದ್ಮೇಲೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಕೂಡ ಮಾಡಿದ್ರು. ಇವೆಲ್ಲವನ್ನ ಆಲಿಸಿ ಇಲ್ಲಿ ಲೋಪದೋಷಗಳಿದೆ, ಮಿಸ್ಟೇಕ್ಸ್ಗಳಿದೆ, ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ರಾಂಗ್, ಎಲ್ಲೇ ತಪ್ಪುಗಳಾಗಿತ್ತು ಅವೆಲ್ಲವನ್ನ ಕೋರ್ಟ್ ಮುಂದೆ ತೆಗೆದಿಟ್ಟಿದ್ರು. ಇವೆಲ್ಲವನ್ನ ಆಲಿಸಿನೇ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಸದ್ಯ ಆದ್ರೂ ಮನೆಗೆ ಹೋಗುವಂತಿಲ್ಲ ದರ್ಶನ್ ಅವರು, ಯಾಕಂತಂದ್ರೆ ಆರೋಗ್ಯ ಸಮಸ್ಯೆಯಿಂದಾನೇ ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಸದ್ಯ ಇವತ್ತು ಕೋರ್ಟ್ ನಲ್ಲಿ ಎಲ್ಲಾ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಮತ್ತೆ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಕೆಂಗೇರಿಯ BGS ಆಸ್ಪತ್ರೆಯನ್ನ ದರ್ಶನ್ ಅವರು ತಲುಪಿದ್ದಾರೆ. ಎಲ್ಲಾ ವಿಚಾರಗಳನ್ನ ಇವತ್ತು ಪ್ರಕ್ರಿಯೆಗಳನ್ನ ಮುಗಿಸಿ ಮತ್ತೆ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಇನ್ನು ಈ ಪ್ರಕರಣ ಶುರುವಾಗಿದ್ದೇ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರಿಂದ. ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾರೆ. ಇಲ್ಲಿಂದ ಈ ಒಂದು ಪ್ರಕರಣ ಶುರುವಾಗುತ್ತೆ. ಇನ್ನು ಈ ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳಿದ್ದಾರೆ. ಈಗಾಗಲೇ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆದರೂ ಕೂಡ ಕೆಲವರಿಗೆ ಅತಂತ್ರದ ಪರಿಸ್ಥಿತಿ ಇದೆ ಈ ಪ್ರಕರಣದಲ್ಲಿ. ಇನ್ನು ಈ ಪ್ರಕರಣವನ್ನ ಗಮನಿಸೋದಾದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿ ಆಗಿದ್ರೆ ನಟ ದರ್ಶನ್ A2. ಇನ್ನು ಪವಿತ್ರ ಗೌಡಗೂ ಕೂಡ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಅವರ ಪರವಾಗಿಯೂ ಕೂಡ ಇವತ್ತು ಶ್ಯೂರಿಟಿಯನ್ನ ಕೂಡ ನೀಡಲಾಗಿದೆ. ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಮನೀಶ್ರಿಂದ ಶ್ಯೂರಿಟಿಯನ್ನ ನೀಡಲಾಗಿದೆ. ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿಯನ್ನ ನೀಡಲಾಗಿದೆ. ಹಾಗಾಗಿ ದರ್ಶನ್ ಅವರು ಕೂಡ ಇವತ್ತು ಪ್ರಕ್ರಿಯೆಗಳನ್ನ ಮುಗಿಸಿದ್ರು. ಜಾಮೀನು ಪ್ರಕ್ರಿಯೆಗಳನ್ನ ಎಲ್ಲವನ್ನ ಮುಗಿಸಿ ಕೆಂಗೇರಿಯ BGS ಆಸ್ಪತ್ರೆಯನ್ನ ತಲುಪಿ ಕೋರ್ಟಿನಿಂದ ನೇರವಾಗಿನೇ ದರ್ಶನ್ ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ದರ್ಶನ್ ಅವರಿಗೆ ಯಾವಾಗ ಸರ್ಜರಿ ಆಗತ್ತೆ ಅನ್ನುವಂತ ಪ್ರಶ್ನೆಗಳಿತ್ತು. ಆಗಿಲ್ಲ ಅನ್ನೋದು ದರ್ಶನ್ ಅವರಿಗೆ ಆಪರೇಷನ್ ಮಾಡಬೇಕಂದ್ರೆ ಅವರ BP ನಾರ್ಮಲ್ ಆಗಬೇಕು. ಆದ್ರೆ BP ವೇರಿಯೇಷನ್ ಇರುವಂತ ಕಾರಣದಿಂದಾಗಿನೇ ದರ್ಶನ್ ಅವರಿಗೆ ಆಪರೇಷನ್ ಮಾಡಿಲ್ಲ. ಮುಂದಿನ ದಿನಾಂಕ ನಿಗದಿ